ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಅತಿಥಿ ಅಭ್ಯಾಗತರಿಗೂ ಪೋಷಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ಮೊದಲನೇದಾಗಿ ವಂದಿಸ್ತಾ, ನನ್ನ ಮೇಲೆ ಒಂದು ವಿಶೇಷವಾದಂತಹ ಜವಾಬ್ದಾರಿಯನ್ನೇ ಹೊರಿಸಿದ್ದಾರೆ ಅಂತ ನಾನು ಎಣಿಸಿಕೊಳ್ತೇನೆ. ಇವತ್ತು ನೀವೆಲ್ಲ ತಿಳಿದುಕೊಂಡಿರುವ ಹಾಗೆ ನಮ್ಮೆಲ್ಲರ ನೆಚ್ಚಿನ ಡಾಲ್ಫಿ ಅಣ್ಣನವರು ತಮ್ಮ ಸುದೀರ್ಘವಾದಂತಹ 38 ವರ್ಷಗಳ ಸಾರ್ಥಕ ಸೇವೆಯನ್ನು ಮುಗಿಸಿ ತಮ್ಮ ವೃತ್ತಿ ಬದುಕಿನ ಕೊನೆಯ ತೆರೆಯನ್ನು ಎಳಿತಾ ಇರುವಂತಹ ದಿನ. ಇದನ್ನು ಸುದಿನವೆಂದು ನಾನು ಹೇಳಲಾರೆ. ಯಾಕಂದರೆ ಬಹುಶಃ ನಮ್ಮ ಶಾಲೆಯ ಪಾಲಿಗೆ ಇದೊಂದು ಬೇಸರದ ದಿನ. ಮನದಾಳದ ಅನಿಸಿಕೆ ಹೇಳಿ ಅಂತ ಕೇಳಿದಾಗ ಸಾಕಷ್ಟು ಆಲೋಚನೆ ಮಾಡಿದೆ ನಾನು. ಏನು ಹೇಳಲಿ, ಏನು ಬಿಡಲಿ? ಹೇಳಲಿಕ್ಕೆ ಹೋದರೆ ಬಹುಶಃ ಒಂದು ದಿನ ಸಾಕಾಗಲಿಕ್ಕಿಲ್ಲ. ಯಾಕಂದರೆ ನಾನು ಮತ್ತು ಅವರು ನಿರಂತರವಾಗಿ 28 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಜೊತೆಯಾಗಿ ಈ ಕೆಲಸವನ್ನು ಮಾಡಿದ್ದೇವೆ. ಅವ್ರದ್ದು 38 ವರ್ಷ ಸರ್ವೀಸ್ ಆಯಿತು, ನನ್ನದು 28 ವರ್ಷ. ಅವರು ಸೇವೆಗೆ ಸೇರಿ 10 ವರ್ಷದ ನಂತರ ನಾನು ಈ ಶಾಲೆಗೆ ಬಂದೆ. ಆ 28 ವರ್ಷಗಳ ಅನುಭವದ ಬುತ್ತಿಯನ್ನು ನಾನು ತೆರೀಲಿಕ್ಕೆ ಹೋದರೆ ಬಹುಶಃ ಅದರಿಂದ ಅಮೂಲ್ಯವಾದ ರತ್ನಗಳು, ಮುತ್ತು ಮಾಣಿಕ್ಯ ಹೊರಗೆ ಬರ್ತದೆ. ಅದನ್ನು ಹೇಳ್ತಾ ಕೂತರೆ ಬಹುಶಃ ಸಂಜೆ ಅವರ ಕಾರ್ಯಕ್ರಮ ಆಗುವವರೆಗೆ ನಾನು ಇಲ್ಲಿಯೇ ನಿಂತು ಇರಬೇಕಾಗ್ತದೆ. ಅಷ್ಟೊಂದಿದೆ. ಬಹುಶಃ ಒಂದು ಸರಳವಾದ ಸೋಜಿಗದೊಂದಿಗೆ ನಾನು ಹೇಳ್ಬೋದಾದದ್ದು ಒಂದೇ ಮಾತು, ಏನಪ್ಪ ಅಂತ ಹೇಳಿದರೆ, ನಿಮ್ಮ ಕಣ್ಮುಂದೆ ಕೂತಿರುವ ಈ ವಾಮನ ಮೂರ್ತಿಯಂತಹ ವ್ಯಕ್ತಿ ತ್ರಿವಿಕ್ರಮನಾಗಿ ಬೆಳೆದಂತಹ ಪರಿ, ಅದು ನಿಜವಾಗ್ಲೂ ಅದ್ಭುತ. ಅನುಭವದ ಗಣಿಯಿಂದ ಕೆಲವು ಆಯ್ದ ಮುತ್ತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಈ 38 ವರ್ಷಗಳ ಅವಧಿಯಲ್ಲಿ ನಮ್ಮ ನೆಚ್ಚಿನ ಡಾಲ್ಫಿ ಅಣ್ಣ, ನಾವು ಅವರನ್ನು ಯಾವತ್ತೂ ಝೇವಿಯರ್ ರುಡಾಲ್ಫ್ ಡಿಸೋಜಾ ಅಂತ ಹೇಳಿದ್ದೇ ಇಲ್ಲ. ನಾವು ತಲೆ ಕೆರೆದುಕೊಂಡು ಆ ಹೆಸರು ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ನಾವೆಲ್ಲ ಕರೆದದ್ದು ಒಂದೇ, ಡಾಲ್ಫಿ ಅಣ್ಣ ಅಷ್ಟೇ ನಮಗೆ ಗೊತ್ತಿರೋದು. ಆ ಝೇವಿಯರ್ ರುಡಾಲ್ಫ್ ಡಿಸೋಜಾ, ಒಂದು ನಿಮಿಷ ನಿಂತು ಆಲೋಚನೆ ಮಾಡಿ ಆ ಹೆಸರು ಹೇಳಬೇಕು. ಡಾಲ್ಫಿ ಅಣ್ಣನವರ ಈ 38 ವರ್ಷದ ಸರ್ವೀಸ್ನಲ್ಲಿ ಬಹುಶಃ ಹಲವಾರು ಸಿಸ್ಟರ್ಸ್ನವರು HM ಆಗಿ ಬಂದಿದ್ದರು. ಹಲವಾರು ಸಿಸ್ಟರ್ಸ್ನವರು ಜೊತೆಯಲ್ಲಿ ಕೆಲಸವನ್ನು ಮಾಡಿದರು. ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ, ಯಾರಿಂದವೂ ಒಂದು ಕಪ್ಪು ಚುಕ್ಕಿಯಂತಹ ಒಂದು ಮಾತನ್ನು ಕೇಳದೇ ಇರುವಂಥ ವ್ಯಕ್ತಿ. ಅಂತಹ ಒಂದು ಸಂದರ್ಭದಲ್ಲಿ ಬಹುಶಃ ಈಗ ನಮ್ಮ ಜೊತೆಯಲ್ಲಿ ಇರುವಂತಹ, ಅಲ್ಲಿ ಕೂತಿದ್ದಾರೆ ಅತಿಥಿಗಳಾಗಿ ಆಗಮಿಸಿದಂತಹ ಫಿಲೋಮಿನಾ ಆಂಟಿಯನ್ನು ನೆನಪಿಸ್ಕೊಳ್ಬೇಕು. ಫಿಲೋಮಿನಾ ಆಂಟಿಯ ಗರಡಿಯಲ್ಲಿ ಪಳಗಿ ಮೇಲೆ ಬಂದವರು ನಮ್ಮ ಡಾಲ್ಫಿ ಅಣ್ಣ. ಯಾಕಂದರೆ ಪ್ರಾರಂಭದ ದಿನಗಳಲ್ಲಿ ಫಿಲೋಮಿನಾ ಆಂಟಿ ಮತ್ತು ಡಾಲ್ಫಿ ಅಣ್ಣವರು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು. ಅವರ ಗರಡಿಯಲ್ಲಿ ಪಳಗಿ ಮೇಲೆ ಬಂದವರು. ಯಾರೊಬ್ಬರಿಗೂ ಬೇಡ ಅಂತ ಅನಿಸಿಕೊಳ್ಳದ, ಎಲ್ಲರಿಗೂ ಅತ್ಯಂತ ಪ್ರೀತಿ ಪಾತ್ರರಾದಂಥ ವ್ಯಕ್ತಿ. ಹಾಗೆ ಪ್ರಾರಂಭದ ದಿನಗಳಲ್ಲಿ ಹುಡುಗನಾಗಿ ಈ ಶಾಲೆಗೆ ಕೆಲಸಕ್ಕೆ ಸೇರಿದಾಗ ನಾನು ನೋಡಲಿಲ್ಲ, ಕೇಳಿದ್ದೇನಷ್ಟೇ, ಡಾಲ್ಫಿ ಆಗಿದ್ದರು. ನಾನು ಬರುವಾಗಲೂ ಕೂಡ ಡಾಲ್ಫಿ ಆಗಿದ್ದರು. ನಾನು ಬಂದ ನಂತರ ಬೆಳೀತಾ 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 ಎಲ್ಲರಿಗೆ ಡಾಲ್ಫಿ ಅಣ್ಣನಾದರು. ಈ ಡಾಲ್ಫಿಯಿಂದ ಡಾಲ್ಫಿ ಅಣ್ಣನಾಗಿ ಪರಿವರ್ತನೆ ಆದದ್ದುಂಟು ನೋಡಿ, ಅದು ನಿಜವಾಗ್ಲೂ ಗ್ರೇಟ್. ಹಾಗೆ ಅಣ್ಣ ಅಂತ ಆಗಲಿಕ್ಕೆ ಸಾಮಾನ್ಯ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಇನ್ನು ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ಆ ಕೆಲಸ ಈ ಕೆಲಸ ಅಂತಿಲ್ಲ, ಎಲ್ಲ ಕಾರ್ಯಚಟುವಟಿಕೆಯಲ್ಲಿಯೂ ಕೂಡ ಪಾದರಸದಂತೆ ಸಕ್ರಿಯವಾಗಿ ಓಡಾಟ ಮಾಡಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದವರು. ಒಂದು ಕಾಲ ಇತ್ತು, ಶಾಲೆಯಲ್ಲಿ ಕಾರ್ಯಕ್ರಮಗಳು ಧಾರಾಳವಾಗಿ ಆಗ್ತಾ ಇದ್ದವು. ಆವಾಗ ಫೋಟೋದ ಹುಚ್ಚು ಇರಲಿಲ್ಲ. ಡಿಪಾರ್ಟ್ಮೆಂಟ್ ಕೂಡ ಫೋಟೋ ಬೇಕು, ಈ ಕಾರ್ಯಕ್ರಮ ಮಾಡಿ ಕೂಡಲೇ ಫೋಟೋ ಕಳಿಸಿ ಅಂತ ಏನು ಹೇಳ್ತಾ ಇರಲಿಲ್ಲ. ಈಗ ಹಾಗಲ್ಲ, ಎಲ್ಲದಕ್ಕೂ ಫೋಟೋ ಬೇಕು. ಡಿಪಾರ್ಟ್ಮೆಂಟ್ ಕೂಡ ಪ್ರೂಫ್ ಕೇಳ್ತದೆ, ನೀವು ಕಾರ್ಯಕ್ರಮ ಮಾಡಿ ಅಂತ. ಎಲ್ಲದಕ್ಕೂ ಫೋಟೋ ನಾವು ಕಳಿಸಬೇಕಾಗ್ತದೆ. ನಮ್ಮ ಎಲ್ಲ ಕಾರ್ಯಕ್ರಮದ ಫೋಟೋವನ್ನು ನೀವು ಹುಡುಕಿ ನೋಡಿ, ಎಲ್ಲಿಯೂ ಡಾಲ್ಫಿ ಅಣ್ಣ ಇಲ್ಲ. ಯಾಕಿಲ್ಲ? ಅವರಿರಲಿಲ್ವಾ? ಇದ್ದರು. ಯಾಕೆ? ಅವರೇ ಫೋಟೋಗ್ರಾಫರ್. ನಾನು ಎದುರು ಬಂದು ನಿಲ್ಲಬೇಕು, ನನ್ನ ಫೋಟೋ ಬೇಕು ಅನ್ನೋ ಕಿಂಚಿತ್ತೂ ಅಭಿಲಾಷೆ ಇಲ್ಲದೆ ಶಾಲೆಗಾಗಿ ಕೆಲಸ ಮಾಡಿದವರವರು. ಹಾಗಾಗಿ ಒಂದು ಫೋಟೋ ತೆಗೆಯುವುದರಿಂದ ಹಿಡಿದು
ಯಾವ ಕೆಲಸ ಆದರೂ ಅದರಲ್ಲಿ ಕೀಳು ಮೇಲು ದೊಡ್ಡದು ಚಿಕ್ಕದು ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲ ಕೆಲಸಗಳನ್ನು ಅತ್ಯಂತ ಉತ್ಸಾಹದಿಂದ ಮಾಡಿದವರು. ಸರ್ಕಾರ ಒಂದು ಕಾಲದಲ್ಲಿ ಬಿಸಿ ಊಟ ಪ್ರಾರಂಭ ಮಾಡಬೇಕು ಅಂತ ಒಂದು ಆಜ್ಞೆಯನ್ನು ಹೊರಡಿಸಿತ್ತು. ಆವಾಗ ಪ್ರಾರಂಭದಲ್ಲಿ ನಮಗೆ ಸರಿಯಾಗಿ ಅದನ್ನೊಂದು ಅನುಷ್ಠಾನ ಮಾಡಲಿಕ್ಕೂ ಕಷ್ಟ ಆಗ್ತಾ ಇದ್ದಂಥ ಕಾಲ ಇತ್ತು. ಅಂಥ ಸಂದರ್ಭದಲ್ಲಿ ಮಕ್ಕಳ ಲೆಕ್ಕಕ್ಕೆ ಅನುಗುಣವಾಗಿ ಎಲ್ಲಿವರೆಗಂದರೆ ಅಕ್ಕಿಯನ್ನು ಅಳದು ತಗೊಂಡೋಗಿ ಕೊಡ್ತಾಯಿದ್ರು. ಇಷ್ಟರ ಮಟ್ಟಿಗೆ ಮಾಡಿದವರನ್ನು ಎಲ್ಲಿಯೂ ನಾವು ನೋಡಲಿಕ್ಕಿಲ್ಲ. ಆ ರೀತಿಯಾಗಿ ಪ್ರತಿಯೊಂದನ್ನು ಮಾಡ್ತಾಯಿದ್ರು. ನಮಗೆ ಏನು ಅಗತ್ಯ ಇದ್ದರೆ ನಾವು ಹೇಳೋದು ಡಾಲ್ಫಿ ಅಣ್ಣ ನನಗೆ ಇದೊಂದು ಆಗಬೇಕಿತ್ತು, ಡಾಲ್ಫಿ ಅಣ್ಣ ನನಗೆ ಅದೊಂದು ಆಗಬೇಕಿತ್ತು, ಅದೊಂದು ಫೈಲ್ ಎಲ್ಲಿದೆ ಹೇಳಿ, ನನಗೆ ಒಂದು ಇದು ಮಾಡಬೇಕಿತ್ತು. ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ನನಗೇನಾದರೂ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕಿದ್ರೆ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಕ್ಯಾಶ್ ತರಲಿಕ್ಕಿದ್ರು ಕೂಡ ಡಾಲ್ಫಿ ಅಣ್ಣ ನನಗೆ ಎಷ್ಟು ಒಂದು ಬೇಕು, ಒಂದು ಚೆಕ್ ಕೊಟ್ಟರೆ ಸರಿ, ನಮ್ಮ ಟೇಬಲ್ನ ಒಳಗಡೆ ಇಟ್ಟು ಟೀಚರ್ ತಂದಿಟ್ಟಿದ್ದೇನೆ. ಹಾಗೆ ಉಳಿದ ಎಲ್ಲ ಶಿಕ್ಷಕರಿಗೂ ಕೂಡ ಅವರವರ ಅಗತ್ಯಗಳು ಏನಿವೆ ಅದಕ್ಕೆ ತಕ್ಕ ಹಾಗೆ ಅವರು ಸ್ಪಂದಿಸಿ ಪ್ರತಿಯೊಂದು ನಮ್ಮ ಬೇಕು ಬೇಡಗಳನ್ನು ಈಡೇರಿಸುವುದರಲ್ಲಿ ಸದಾ ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದವರು. ಹಾಗಾಗಿ ಇಲ್ಲಿರುವ ಯಾವ ಶಿಕ್ಷಕ ಶಿಕ್ಷಕೇತರ ವೃಂದದವರ ಅನುಭವ ಕೂಡ ನನ್ನ ಅನುಭವಕ್ಕಿಂತ ಭಿನ್ನ ಆಗಿರಲಿಕ್ಕಿಲ್ಲ. ಇನ್ನು ಶಾಲಾ ವಾರ್ಷಿಕೋತ್ಸವದ ಸಮಯದಲ್ಲಂತೂ ಅವರಿಗೆ ರೆಕ್ಕೆ ಬರ್ತಾ ಇತ್ತು. ಶಾಲಾ ವಾರ್ಷಿಕೋತ್ಸವ ಅಂದರೆ ಸಣ್ಣ ಕೆಲಸ ಅಲ್ಲ, ಮುಖ್ಯವಾಗಿ ಬೇಕಾಗುವುದು ಅದಕ್ಕೆ ವಿಟಮಿನ್ ಎಮ್. ಅದಿಲ್ಲದಿದ್ದರೆ ಶಾಲಾ ವಾರ್ಷಿಕೋತ್ಸವ ಸಪ್ಪೆ. ಅನುದಾನಿತ ಶಾಲೆ ನಮ್ಮದು. ಸರಕಾರದಿಂದ ನಮಗೆ ಯಾವುದೇ ಸ್ಯಾಲ್ರಿ ಅನುದಾನ ಬರ್ತದೆ ಬಿಟ್ಟರೆ ಉಳಿದ ಅನುದಾನಗಳಿಲ್ಲ. ಅಂಥದ್ರಲ್ಲಿ ನಮಗೆ ಪೋಷಕರೇ ಮಹಾಪ್ರಭುಗಳು, ಊರ ಹಿತೈಷಿಗಳೇ ಮಹಾಪ್ರಭುಗಳು. ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಅವರಿಗೆ ವಿಷಯವನ್ನು ತಿಳಿಸಿ ಅವರಿಂದ ಧನ ಸಹಾಯವನ್ನು ಪಡೆಯುವುದರಲ್ಲಿ ಅಥವಾ ಈ ಒಂದು ಶಾಮಿಯಾನ ಹಾಕಿಸುವುದರಿಂದ ಹಿಡಿದು ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸ ಮಾಡುವುದರಲ್ಲಿ ಅವರ ಕೊಡುಗೆ ಅಪಾರ. ಡಾಲ್ಫಿ ಅಣ್ಣ ಹೋದರು ಅಂದರೆ 100 ರೂಪಾಯಿ ಬರುವಲ್ಲಿ 1000 ರೂಪಾಯಿ ಬರೋದು ಗ್ಯಾರಂಟಿ. ಅಷ್ಟರ ಮಟ್ಟಿಗೆ ಅವರ ವರ್ಚಸ್ಸಿತ್ತು. ಹೀಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಕೂಡ ಅವರು ಅತ್ಯಂತ ತಮ್ಮನ್ನು 100% ಅಂತಾರಲ್ಲ ಅದಕ್ಕಿಂತ ಜಾಸ್ತಿಯಾಗಿ ತೊಡಗಿಸಿಕೊಂಡಂಥ ವ್ಯಕ್ತಿ. ಬಹುಶಃ ಇನ್ನೂ ನಾನು ನನ್ನ 28 ವರ್ಷಗಳ ಹಿಂದಿನ ಒಂದು ನೆನಪನ್ನು ನಾನು ತಾಜಾ ಮಾಡಿಕೊಳ್ಳುವುದಾದರೆ, ನಾನು ಬರುವ ಸಮಯದಲ್ಲಿ ಅವರು ಯೋಗ ಟೀಚರ್ ಕೂಡ ಆಗಿದ್ದರು. ಆಗ ಧರ್ಮಸ್ಥಳ ಇದರಿಂದ ಯೋಗ ಟ್ರೈನಿಂಗನ್ನು ಪಡ್ಕೊಂಡಿದ್ದರು, ಯೋಗ ಟೀಚರ್ ಆಗಿದ್ದರು. ಹಾಗೆ ಸಮುದಾಯಕ್ಕೆ ಕೂಡ ಸಹಾಯ ಮಾಡುವಂಥ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡುವುದರಲ್ಲಿ ಕೂಡ ಅವರು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು. ಹಾಗೆ ನಮ್ಮ ಬೇಕು ಬೇಡಗಳು ಮಾತ್ರ ಅಲ್ಲ, ಮಕ್ಕಳ ಬೇಕು ಬೇಡಗಳನ್ನು ಈಡೇರಿಸಲಿಕ್ಕೆ ಕೂಡ ಅವರು ಸದಾ ತತ್ಪರರು. ಇವತ್ತಿಗಾದರೂ ಹಾಗೆ ಮಕ್ಕಳು ಡಾಲ್ಫಿ ಅಣ್ಣ ಅದಿಲ್ಲ, ಡಾಲ್ಫಿ ಅಣ್ಣ ಇದಿಲ್ಲ, ಅದು ಎಲ್ಲಿ ಹೋಯಿತು, ಇದು ಎಲ್ಲಿ ಹೋಯಿತು, ಡಾಲ್ಫಿ ಅಣ್ಣ ಅದೊಂಚೂರು ಕೊಡಿ. ಹೀಗೆ ಪ್ರತಿಯೊಂದನ್ನು ನಮ್ಮ ಡಾಲ್ಫಿಯವರ ಹತ್ರವೇ ಕೇಳುವಂಥ ಪರಿಪಾಠ. ಹಾಗೆ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ಅವರು ಸದಾ ತತ್ಪರರು. ಹಾಗೆ ಶಾಲೆಯ ಒಳಗೆ ಶಾಲೆಯ ಹೊರಗೆ ಆಫೀಸಿನ ಕೆಲಸ ಇರ್ಬೋದು, ಡಿಪಾರ್ಟ್ಮೆಂಟಿಗೆ 10 ವಿಷಯಗಳನ್ನು ಕಳಿಸ್ಲಿಕ್ಕಿರ್ತದೆ, ನಾವು ಅದನ್ನು ತಲುಪಿಸುವಂಥ ವಿಷಯ ಇರ್ಬೋದು, ಇದೆಲ್ಲದರಲ್ಲಿ. ಹಾಗೆ ಒಂದು ಫಂಡ್ಸ್ ಕಲೆಕ್ಷನ್ ಮಾಡುವಂಥ ವಿಷಯ ಇರ್ಬೋದು, ಮಕ್ಕಳ ಮನೆ ಭೇಟಿ ಮಾಡಬೇಕಾಗ್ತದೆ ನಾವು. ಯಾಕಂದರೆ ಒಂದು ಶಾಲೆ ಅಂತ ಹೇಳಿದರೆ ಕೇವಲ ಶಿಕ್ಷಕರಿಂದ ನಡೆಯೋದಿಲ್ಲ, ಕೇವಲ ಮಕ್ಕಳಿದ್ದರೆ ನಡೆಯೋದಿಲ್ಲ, ಅದರ ಜೊತೆಯಲ್ಲಿ ಪೋಷಕರ ಸಹಕಾರ ಕೂಡ ಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಮಕ್ಕಳ ಮನೆ ಭೇಟಿ ಬೇಕಾಗಿ ಬರ್ತದೆ. ಇನ್ನು ಹೊಸ ಮಕ್ಕಳ ದಾಖಲಾತಿಗಾಗಿ ನಾವು ಮಕ್ಕಳ ಮನೆ ಭೇಟಿ ಮಾಡಬೇಕಾಗಿ ಬರ್ತದೆ. ಆ ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಜೊತೆಯಾಗಿ ಅಥವಾ ನಮಗಿಂತ ಮುಂದೆ ಇದ್ದಿದ್ರು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಕೆಲವು ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಿನ ಕೆಲವೊಂದು ಕಾರ್ಯಕ್ರಮಗಳನ್ವಯ ನಾವು ಮೆರವಣಿಗೆ ಎಲ್ಲ ಹೋಗ್ಲಿಕ್ಕಿರ್ತದೆ. ಈ ಮೆರವಣಿಗೆ ಹೋಗುವಾಗ ನಾವೇ ಕಾಲು ಎಳ್ಕೊಂಡು ಹೋಗೋದು, ಆದರೆ ನಮ್ಮೆಲ್ಲರಿಗಿಂತ ಮುಂದೆ ಇದ್ರು ಡಾಲ್ಫಿ ಅಣ್ಣ. ಪಟ 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 ನಡ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಫೋಟೋ ತೆಗೆದು ಬಹುಶಃ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಕರಿಬೋದು ನಮ್ಮ ಡಾಲ್ಫಿ ಅಣ್ಣನವರನ್ನು. ಈ ರೀತಿಯಾಗಿ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ಬಹಳ ನಿಷ್ಠೆ ಶ್ರದ್ಧೆಯಿಂದ ಮಾಡಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಇರುವಂತಹ ಆ ಚೈತನ್ಯ ಶಕ್ತಿ ಎಷ್ಟೊಂದು ಅಪಾರ ಅಂತ ನಾವು ಹೇಳ್ಬೋದು. ಈಗಲೂ ಕೂಡ ಇವತ್ತಿಗೂ ಕೂಡ ಶಾಲೆ ಒಂದು ಟ್ಯಾಂಕಿಗೆ ನೀರು
ಬಿಡುವ ಸನ್ನಿವೇಶ ಇರ್ಬೋದು, ಅಥವಾ ವಾಟರ್ ಫಿಲ್ಟರ್ ಪ್ರಾಬ್ಲಮ್ ಆದ ಸನ್ನಿವೇಶ ಇರ್ಬೋದು, ಯಾವ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೆ ಪ್ರತಿಯೊಂದು ಕೂಡ ನಾವು ಕೇಳೋದು ಅಲ್ಲಿ ಡಾಲ್ಫಿ ಅವರಿಗೆ ಗೊತ್ತಿದೆ, ಅವ್ರ ಹತ್ರ ಕೇಳಿ. ಎಲ್ಲಿವರೆಗೆ ಅಂದರೆ ಇವತ್ತು ಬೆಳಿಗ್ಗೆ ನಾವು ತಲೆ ಕೆರ್ಕೊಂಡೆವು, ನೀರು ಆ ಗೇಟ್ ವಾಲ್ ಯಾವ ಸೈಡಿಗೆ ತಿರುಗಿಸ್ಬೇಕು ನಮಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಅದು ಆಚೆ ಹೋಗಬೇಕಾ ಈಚೆ ಹೋಗ್ಬೇಕಾ, ಯಾಕಂದರೆ ನಾವು ನಿಶ್ಚಿಂತೆಯಾಗಿ ಎಲ್ಲ ಜವಾಬ್ದಾರಿಯನ್ನು ಅವರ ತಲೆ ಮೇಲೆ ಹಾಕಿಬಿಟ್ಟಿದ್ದೇವೆ. ಅಷ್ಟರ ಮಟ್ಟಿಗೆ ನಾವು ನಿಶ್ಚಿಂತೆ. ಈಗ ನಾವು ಚಿಂತೆ ಮಾಡ್ತಾ ಇದ್ದೇವೆ, ಓ ನಾಳೆಯಿಂದ ಡಾಲ್ಫಿ ಹಣ್ಣ ಇಲ್ಲ, ಇದು ಯಾವ ದಿಕ್ಕಿಗೆ ಹೋಗಬೇಕು, ಇದರ ಮುಖ ಹೇಗಿರಬೇಕು, ಈ ಚಿಂತೆ ನಮಗೆ ಶುರುವಾಗಿದೆ. ಹಾಗಾಗಿ ಬಹುಶಃ ನಾವು ಕ್ಲಾಸಿಗೆ ಹೋಗೋದು, ಪಾಠ ಮಾಡೋದು, ಮಕ್ಕಳು ನೋಡೋದು ಬಿಟ್ಟರೆ ಉಳಿದ ಯಾವ ಗೊಡವೆಗೆ ಹೋಗದೆ ಇರುವಷ್ಟರ ಮಟ್ಟಿಗೆ ನಮಗೆ ನಿಶ್ಚಿಂತೆಯನ್ನು ಒದಗಿಸಿಕೊಟ್ಟವರು ಡಾಲ್ಫಿ ಹಣ್ಣ ಅಂತ ಹೇಳೋದ್ರಲ್ಲಿ ನಾನು ಯಾವುದೇ ಉತ್ಪ್ರೇಕ್ಷೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಶಾಲೆಯ ಯಾವ ವಸ್ತು ಎಲ್ಲೆಲ್ಲಿದೆ, ಡಾಲ್ಫಿ ಹಣ್ಣ ಇದೊಂದು ಎಲ್ಲಿತ್ತು ನಾವು ಕೇಳೋದು, ಅವರು ಪಟ್ಟ ಬೀರು ಓಪನ್ ಮಾಡಿದ್ರು, ತೆಗೆದ್ರು, ಕೊಟ್ಟರು. ಈ ರೀತಿಯಾಗಿ ಎಲ್ಲ ವಿಷಯಗಳು ಶಾಲೆಯ ಮೂಲೆ ಮೂಲೆ ಸಂಧಿ ಗೊಂದಿ ಗೊತ್ತಿರುವ ಏಕೈಕ ವ್ಯಕ್ತಿ ಬಹುಶಃ ಸಿಸ್ಟರ್ಸ್ನವರಿಗೂ ಗೊತ್ತಿರಲಿಕ್ಕಿಲ್ಲ, ನಾನು ಹೇಳ್ತೇನೆ. ಯಾಕಂದರೆ ಸಿಸ್ಟರ್ಸ್ನವರು ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ನಾವು ನಮ್ಮ 10ನೇ ತರಗತಿಯ ಮಕ್ಕಳ ಒಂದು ಜಂಜಾಟದಲ್ಲೇ ಮುಳುಗಿ ಹೋಗಿರ್ತೇವೆ. ಹೀಗಿರುವಾಗ ನಾವು ನಮ್ಮ ಕೆಲಸ, ಶಾಲೆ ಕೆಲಸ, ಮಕ್ಕಳ ಕೆಲಸ, ಪಾಠ ಪ್ರವಚನ ಇದರೊಳಗೆ ಇದ್ದೇವೆ ಬಿಟ್ಟರೆ ಶಾಲೆಯ ಸಂಧಿ ಗೊಂದಿ ಮೂಲೆ ಮೂಲೆಗಳನ್ನು ಬಲ್ಲವರು ನಮ್ಮ ಏಕೈಕ ವ್ಯಕ್ತಿಯಾಗಿದ್ದವರು ನಮ್ಮ ಡಾಲ್ಫಿ ಅಣ್ಣ. ಹಾಗೆ ಶಾಲೆಯ ಕುರಿತು ಇಲ್ಲಿ ಸೇವೆ ಸಲ್ಲಿಸಿದವರು ಎಲ್ಲರ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಇಲ್ಲಿ ಇಷ್ಟು ವರ್ಷ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇದು ನಮ್ಮ ಸೌಭಾಗ್ಯ ಅಂತ ಹೇಳ್ತೇವೆ. ಇನ್ನು ಶಾಲೆಗೊಂದು ಕಳೆ ಅಂತ ಹೇಳ್ಬೋದು. ಅವರು ಯಾವ ಓಲ್ಡ್ ಸ್ಟೂಡೆಂಟ್ಸ್ ಇಲ್ಲಿಗೆ ಬಂದರೂ ಕೂಡ ಅವರ ಪರಿಚಯ ಇಲ್ಲದೆ ಇರುವ ವ್ಯಕ್ತಿಯೇ ಅಲ್ಲ ಡಾಲ್ಫಿ ಅಣ್ಣ. ನಮಗೆ ಒಂದು 4 ವರ್ಷ ಕಳೆದ ನಂತರ ನಾವು ಯಾರಾದರೂ ಬಂದರೆ ನೀನು ಯಾರು, ನಿನ್ನ ಹೆಸರೇನು ಅಂತ ನಾವು ತಲೆ ಕೆರೆದುಕೊಳ್ಳುವ ಪರಿಸ್ಥಿತಿ ಇರ್ಬೋದು. ಆದರೆ ಪ್ರತಿಯೊಬ್ಬರೂ ಬಂದು ಡಾಲ್ಫಿ ಅಣ್ಣ ಅಂತ ಮಾತನಾಡಿಸ್ತಾ ಇದ್ದರು. ಪ್ರತಿಯೊಬ್ಬರ ಪರಿಚಯ ಕೂಡ ಅವರಿಗಿತ್ತು. ಒಂದು ರೀತಿಯಲ್ಲಿ ಶಾಲೆ, ಮ್ಯಾನೇಜ್ಮೆಂಟ್, ಸಮೂಹ, ಹೊರಗಿನ ಒಂದು ಪೋಷಕರು, ಹಳೆ ವಿದ್ಯಾರ್ಥಿಗಳ ನಡುವಿನ ಒಂದು ಸುವರ್ಣ ಕೊಂಡಿಯ ಹಾಗೆ ಅವರಿದ್ದರು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಾಗಲಾರದು. ಹಾಗೆ ಇನ್ನೂ ನಾನು ಹೇಳುವುದಾದರೆ, ಬಹುಶಃ ನಾವು ಕಳೆದ ಬಾರಿ ಸನ್ಮಾನ ಮಾಡುವಾಗಲೇ ಹೇಳಿದ್ದೇವೆ, ಬಾರ್ಕೂರಿನಲ್ಲಿ ಡಾಲ್ಫಿ ಅಣ್ಣನಿಗೆ ಗೊತ್ತಿಲ್ಲದೆ ಇರುವ ಮನೆಯೇ ಇಲ್ಲ, ಪರಿಚಯ ಇಲ್ಲದೆ ಇರುವ ವ್ಯಕ್ತಿಯೇ ಇಲ್ಲ ಅಂತ ಹೇಳಿದರೆ ಅದರಲ್ಲೇನು ಉತ್ಪ್ರೇಕ್ಷೆ ಇಲ್ಲ, ಅದೇನು ತಪ್ಪಾಗಲಿಕ್ಕಿಲ್ಲ. ಹಾಗೆ ಯಾರೇ ಬರಲಿ ಶಾಲೆಗೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಂಡು ಅವರನ್ನು ಸತ್ಕರಿಸುವಂಥ ಪರಿ ಉಂಟಲ್ಲ, ಅದು ಅನನ್ಯ. ಅದು ಸಾಮಾನ್ಯದವರಿಗೆ ಸಾಧ್ಯ ಇಲ್ಲ. ಅದು ಅಂತಹ ಒಂದು ಕೆಲಸ ಮಾಡಬೇಕಾದ್ರೆ ಅಂತಹ ಒಂದು ಸಹೃದಯತೆ ಇದ್ದಲ್ಲಿ ಮಾತ್ರ ಅದು ಸಾಧ್ಯ. ಹಾಗಾಗಿ ಯಾರಿಗೆ ಯಾವ ರೀತಿಯಲ್ಲಿ ಅವರನ್ನು ಉಪಚರಿಸಬೇಕು, ಅವ್ರನ್ನ ಮಾತಾಡಿಸಬೇಕು, ಅವರಿಗೆ ಗೌರವಿಸಬೇಕು, ಇದೆಲ್ಲ ಬಹಳ ಚೆನ್ನಾಗಿ ಆಗಿತ್ತು. ಒಂದು ಗೊತ್ತಿರುವಂಥ ಒಬ್ಬ ವ್ಯಕ್ತಿ. ಇವತ್ತು ಮಧ್ಯಾಹ್ನದ ಒಂದು ಕಾರ್ಯಕ್ರಮವೇ ಇರಬಹುದು, ಅವರೆಷ್ಟರ ಮಟ್ಟಿಗೆ ತಮ್ಮ ಸಂಬಂಧಿಕರು ಇರ್ಬೋದು, ಊರಿನವರು ಇರ್ಬೋದು, ಪರಿಚಯಸ್ಥರು ಇರ್ಬೋದು, ಎಲ್ಲರಿಗೆ ಅತ್ಯಂತ ಆತ್ಮೀಯವಾಗಿ ತಮ್ಮನ್ನು ತಾವು ತೆರೆದುಕೊಂಡಿದ್ದಾರೆ ಅನ್ನಲಿಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಯಾವುದಿಲ್ಲ. ಹಾಗಾಗಿ ವಾರ್ಡಿನ ಗುರಿಕಾರರಾಗಿದ್ದು, ಚರ್ಚಿನ ಹಲವಾರು ಸಮಿತಿಯ ಸದಸ್ಯರಾಗಿದ್ದುಕೊಂಡು, ಕೊಡುಗೈ ದಾನಿಯಾಗಿದ್ದುಕೊಂಡು, ಜಾತಿ ಮತ ಭೇದ ಇಲ್ಲದೆ ಅಗತ್ಯದಲ್ಲಿ ಇರುವವರಿಗೆ ತುಡಿಯುವಂತಹವರ ಹೃದಯ ಅತ್ಯಂತ ವಿಶಾಲಾದದ್ದು. ಈ ಸಮಯದಲ್ಲಿ ಬಹುಶಃ ನಾನು ನೆನಪಿಸ್ಕೊಳ್ಬೇಕು, ನಮ್ಮ ಕೆಲವು ಸನ್ನಿವೇಶದಲ್ಲಿ ಕೆಲವು ಮಕ್ಕಳು ಏನೋ ಒಂದು ಸಮಸ್ಯೆಗೆ ಈಡಾದಾಗ ನಾವು ಶಿಕ್ಷಕರಿಗೆ ಏನು ಮಾಡುವಂಥ ಅಭ್ಯಾಸ ಇದೆ, ಶಿಕ್ಷಕರಿಗೆ ಮತ್ತು ಡಾಲ್ಫಿ ಅವರಿಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಕಿಂಚಿತ್ತಾಗುವಷ್ಟು ಅಳಿಲು ಸಹಾಯ ಮಾಡುವಂಥ ಅಭ್ಯಾಸವನ್ನು ನಾವು ಇಟ್ಕೊಂಡಿದ್ದೇವೆ ಈ ಶಾಲೆಯಲ್ಲಿ. ಅದೊಂದು ಒಳ್ಳೆಯ ಪರಿಪಾಠ. ಹಾಗೆ ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಯಾವುದೋ ಕಷ್ಟದಲ್ಲಿ ಇರುವಂತಹ ನಮ್ಮ ವಿದ್ಯಾರ್ಥಿಗಳ ಮನೆಯವರಿಗೆ ಧನ ಸಹಾಯ ಮಾಡುವ ಸನ್ನಿವೇಶದಲ್ಲಿ ನನ್ನದೊಂದು ಪಾಲಿದೆ ಅಂತ ಮೊಟ್ಟ ಮೊದಲನೇದಾಗಿ ಮುಂದೆ ಬಂದು ಕೊಡುಗೈ ದಾನಿಯ ಹಾಗೆ ನೀಡುವವರು ಡಾಲ್ಫಿ ಅಣ್ಣ. ಎಷ್ಟೋ ಸಂದರ್ಭದಲ್ಲಿ ನನಗೆ ಒಂದು ಸನ್ನಿವೇಶ ನೆನಪಾಗ್ತದೆ. ನನಗೆ ಯಾವ ಸ್ಟೂಡೆಂಟ್ ಅಂತ ನೆನಪಿಲ್ಲ, ಯಾವುದೋ ಸ್ಟೂಡೆಂಟ್ ಏನೋ ವಿಶೇಷವಾಗಿ ಒಂದು ಸಮಸ್ಯೆಗೆ ಸಿಲುಕಿ ಹಾಕಿಕೊಂಡು ಅವರ ತಾಯಿ ಬಂದು ಇಲ್ಲಿ ಕಣ್ಣೀರು ಹಾಕುವ ಸನ್ನಿವೇಶದಲ್ಲಿ ನನಗೇನೋ ಒಂದು ಸ್ವಲ್ಪ ಧನ ಸಹಾಯ ಮಾಡುವಂಥ ಮನಸ್ಸಿಗೆ ಬಂದಾಗ ನನ್ನ ಹತ್ರ ನಾನು ಹಣ ತಂದದಿರಲಿಲ್ಲ.
ಡಾಲ್ಫಿನ್ನ ನನಗೆ ಒಂದು ಸ್ವಲ್ಪ ಹಣ ಬೇಕಲ್ಲ ಅಂದ್ಕೊಳ್ಳಿ, ಎಷ್ಟು ಬೇಕಾ ಟೀಚರ್ ನಿಮಗೆ ಅಂತ ತೆಗೆದು ಕಿಸೆಯಿಂದ ಆ ಗಳಿಗೆಗೆ ತೆಗೆದುಕೊಟ್ಟವರು ನಮ್ಮ ಡಾಲ್ಫಿನ್ನ. ಈ ರೀತಿಯಾಗಿ ಎಲ್ಲ ವಿಷಯದಲ್ಲಿ ಬಹುಶಃ ನಾವು ಕೇಳಿದ್ದಕ್ಕೆ ಇಲ್ಲ ಅನ್ನೋದಂಥ ಒಬ್ಬ ವ್ಯಕ್ತಿ, ಶಾಲೆಯ ಸರ್ವಾಂಗೀಣ ವಿಕಾಸದಲ್ಲಿ ಆ ಬಾಲ್ಯ ಸದೃಶವಾಗಿ ಇದ್ದಂತಹ ಸಂಸ್ಥೆ ಇಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ಎರೆಯುವುದರಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ನಮ್ಮ ಪ್ರೀತಿಯ ಡಾಲ್ಫಿನ್ನವರ ಪಾತ್ರ ಕೂಡ ಇದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ನಿಸ್ಸಂಶಯವಾಗಿ ಈ ವಿಷಯವನ್ನು ಹೇಳ್ತೇನೆ. ಹಾಗೆ ಬಹುಶಃ BO ಆಫೀಸ್ನಲ್ಲಿ ಎಷ್ಟೋ ಶಾಲೆಯವರು ಬರ್ತಾರೆ ಹೋಗ್ತಾರೆ, ಶಿಕ್ಷಕರಾದವರು ಹೋಗ್ತಾರೆ, ಮುಖ್ಯೋಪಾಧ್ಯಾಯರಾದವರು ಹೋಗ್ತಾರೆ. BO ಆಫೀಸಿನ ಪ್ರತಿಯೊಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಂಡು ಅವರ ಆತ್ಮೀಯತೆಯನ್ನು ಗಳಿಸಿಕೊಳ್ಳುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿದ್ದುಕೊಂಡು ಎಲ್ಲರೊಂದಿಗೆ ಸರ್ವರೊಂದಿಗೆ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ತತ್ವವನ್ನು ಪಾಲಿಸಿಕೊಂಡು ಆದರ್ಶ ವ್ಯಕ್ತಿಯಾಗಿ ನಮ್ಮ ಮುಂದೆ ರೂಪುಗೊಂಡವರು ನಮ್ಮ ರುಡಾಲ್ಫ್ ಡಿಸೋಜರವರು. ಹೀಗೆ ಬಹುಶಃ ನಾನು ಹೇಳ್ತಾ ಹೋದರೆ ಈಗಾಗಲೇ ಹೇಳಿದಂತೆ ಸಮಯವೇ ಸಾಕಾಗಲಿಕ್ಕಿಲ್ಲ. ಕೆಲವು ಮುತ್ತಿನ ಮಣಿಗಳನ್ನು ಆಯ್ದು ತಂದು ನಿಮ್ಮ ಮುಂದೆ ಪೋಣಿಸಿ ಇಡುವಂಥ ಪ್ರಯತ್ನವನ್ನು ಮಾತ್ರ ಮಾಡಿದ್ದೇನೆ. ಇನ್ನು ಹೇಳಲಿಕ್ಕೆ ಹೋದರೆ ಹೇಳಿದ್ದು ಸಾಸುವೆ ಎಷ್ಟು, ಹೇಳಲಿಕ್ಕಿರೋದು ಸಾಗರದಷ್ಟು. ಆದರೆ ಅದು ಹೇಳುವಂಥ ಸಮಯ ಕೂಡ ಅಲ್ಲ. ಇನ್ನೇನು ಕೆಲವೇ ನಿಮಿಷ ನಿವೃತ್ತರಾಗಿ ಹೋಗ್ತಾ ಇದ್ದಾರೆ. ಆದರೆ ನಿವೃತ್ತಿ ಎನ್ನುವುದು ನಿಮ್ಮ ಕೆಲಸಕ್ಕೆ ಮಾತ್ರ ಇರಲಿ, ನಿಮ್ಮ ಸಮಾಜ ಸೇವೆಯ ಸಮಾಜಮುಖಿಯಾದ ಪ್ರವೃತ್ತಿಗೆ ಯಾವತ್ತೂ ಪೂರ್ಣ ವಿರಾಮ ಬೀಳದೇ ಇರಲಿ. ನಿರಂತರವಾಗಿ ನಮ್ಮ ಶಾಲೆಯೊಂದಿಗಿನ ಒಡನಾಟವನ್ನು ಇನ್ನೂ ಕೂಡ ನೀವು ಮುಂದುವರಿಸಿಕೊಂಡು ಹೋಗಿ. ನಮ್ಮ ತಲೆಗೆ ಹುಳ ಬಿದ್ದಾಗ ನಾವು ನಿಮ್ಮನ್ನು ನೆನಪಿಸಿಕೊಳ್ತೇವೆ, ನಿಮ್ಮನ್ನು ಕರಿತೇವೆ, ಡಾಲ್ಫಿನ್ನ ಒಂದು ಸ್ವಲ್ಪ ನಮಗೆ ಗೈಡೆನ್ಸ್ ಕೊಡಿ ಅಂತ ಕರಿತೇವೆ. ಖಂಡಿತ ನೀವು ಬನ್ನಿ, ನಮಗೆ ನಿಮ್ಮ ಕೈಲಾದಂತಹ ಸೇವೆಯನ್ನು ನೀಡಲಿಕ್ಕೆ ಖಂಡಿತ ಸಿದ್ಧರಾಗಿರ್ತಾರೆ, ಅದರಲ್ಲಿ ಯಾವ ಡೌಟು ಇಲ್ಲ. ಹಾಗೆ ಇಷ್ಟರವರೆಗೆ ಬಹುಶಃ ಮೆರಿನೋಲ್ ಶಾಲೆ ಎನ್ನುವ ಚೌಕಟ್ಟಿನಲ್ಲೇ ಇದ್ದಿರ್ಬೋದು, ಅದಕ್ಕೆ ಮೀರಿ ಹೆಚ್ಚು ಹೊರಗೆ ಹೋಗ್ಲಿಕ್ಕೆ ಆಗಿದ್ದಿರಲಿಕ್ಕಿಲ್ಲ. ಬಟ್ ನದಿಯೊಂದು ಸಾಗರವನ್ನು ಸೇರುವಂತೆ ನಿಮ್ಮ ಈ ಒಂದು ಬಾಳು ವಿಶಾಲವಾದ ಸಮಾಜಕ್ಕೆ ತೆರೆದುಕೊಳ್ಳಿ. ಹೇಗೆ ನಮ್ಮ ಶಾಲೆ ನಿಮ್ಮ ಸೇವೆಯನ್ನು ಇಷ್ಟು ವರ್ಷ ಪಡೆಯಿತೋ ಹಾಗೆ ಮುಂದೆ ಸಮಾಜ ನಿಮ್ಮ ಸೇವೆಯನ್ನು ಪಡೆಯುವಂತೆ ಆಗಲಿ. ಇದೆಲ್ಲವನ್ನು ಇನ್ನೂ 10 ವರ್ಷ ಮಾಡಲಿಕ್ಕೆ ನಿಮಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿ, ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ಸಮಾಧಾನವನ್ನು ಆ ದೇವರು ಕರುಣಿಸಲಿ ಅಂತ ಶುಭ ಹಾರೈಸ್ತಾ ನನ್ನ ಅನಿಸಿಕೆಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಎಲ್ರಿಗೂ ಅವಕಾಶ ನೀಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.